ಫ್ರೆಂಡ್ಸ್, ನಿಮಗೆ ವೈಟ್ ಹೇರ್ಸು ಅಥವಾ ಕೂದಲು ಉದುರ್ತಾ ಇದೆ, ಕೂದಲು ಉದ್ದ ಬರ್ತಾ ಇಲ್ಲ, ಎಷ್ಟೇ ಶಾಂಪೂ ಯೂಸ್ ಮಾಡಿದರೂ ಕೂದಲು ಡ್ಯಾಮೇಜೇ ಆಗ್ತಾ ಇದೆ ಅಂತಂದರೆ ಈ ಒಂದು ಹರ್ಬಲ್ ಶಾಂಪೂನ ಒಂದು ಸಾರಿ ಯೂಸ್ ಮಾಡಿ ನೋಡಿರಿ. ನಿಮಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟು ಸಿಕ್ಕೇ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಮನೆಯಲ್ಲೇ ಹರ್ಬಲ್ ಶಾಂಪೂ ಮಾಡಿರೋದು, ಯಾವುದೇ ರೀತಿ ಕೆಮಿಕಲ್ ಇದರಲ್ಲಿ ಇರೋದಿಲ್ಲ. ಇದರಿಂದ ನಿಮ್ಮ ಕೂದಲು ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಈ ರೀತಿ ಹರ್ಬಲ್ ಶಾಂಪೂ ಮಾಡೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇರೋದು ಅಂಟ್ವಾಳಕಾಯಿ ತೊಗೊಂಡಿದ್ದೀನಿ. ಅಂಟ್ವಾಳಕಾಯಿ 50 ಗ್ರಾಮ್ ತೊಗೊಂಡಿದ್ದೀನಿ. ಶೀಕಾಕಾಯಿ ಕೂಡ 50 ಗ್ರಾಮ್ ಬೇಕಾಗುತ್ತೆ. ಶೀಕಾಕಾಯಿನ ನಾವು ಫಸ್ಟಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ, ಯಾಕಂದರೆ ಇದ್ರ ಮೇಲೆಲ್ಲ ಡಸ್ಟ್ ಇರುತ್ತೆ ಅಂಟ್ವಾಳಕಾಯಿ ಶೀಕಾಕಾಯಿ ಮೇಲೆಲ್ಲ. ಸೊ ಹೀಗಾಗಿ ಫಸ್ಟಿಗೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನಿದ್ರ ಜೊತೆಗೆ 50 ಗ್ರಾಮು ಕರಿಬೇವು ತೊಗೋತಾ ಇದ್ದೀನಿ. ಕರಿಬೇವು ಕೂಡ ತುಂಬಾ ಒಳ್ಳೆಯದು ಕೂದಲಿಗೆ. ನಿಮ್ಮ ಕೂದಲು ತುಂಬಾ ಬೆಳ್ಳಗಾಗ್ತಾ ಇದ್ದರೆ ಅದು ಕಪ್ಪಾಗೋದು ಕೂಡ ಈ ಒಂದು ಕರಿಬೇವು ತುಂಬಾ ಸಹಾಯ ಮಾಡುತ್ತೆ. ಫಸ್ಟಿಗೆ ನಾವು ಕರಿಬೇವನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ನಾನು ಶೀಕಾಕಾಯಿ ಮತ್ತು ಅಂಟ್ವಾಳಕಾಯಿ ಕೂಡ ಇದ್ರ ಜೊತೆಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಎಷ್ಟೇ ಯಾವುದೇ ರೀತಿ ಒಂದು ಅಂಗಡಿಯಿಂದ ನೀವು ತೊಗೊಂಡು ಬಂದಾಗ ಹರ್ಬಲ್ ಶಾಂಪೂ ಮಾಡುವಾಗ ಫಸ್ಟಿಗೆ ಇವನ್ನೆಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಆದಮೇಲೆ ನೀವು ಹರ್ಬಲ್ ಶಾಂಪೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಮಾತ್ರ ಒಳ್ಳೆ ರಿಸಲ್ಟು ಸಿಗುತ್ತೆ. ಇಲ್ಲಾಂತಂದರೆ ಅದ್ರ ಮೇಲೆಲ್ಲ ತುಂಬ ಧೂಳು ಡಸ್ಟು ಎಲ್ಲ ಇರುತ್ತೆ. ಸೊ ಅದನ್ನೇ ನೀವು ಮಿಕ್ಸ್ ಮಾಡಿಕೊಂಡು ಹರ್ಬಲ್ ಶಾಂಪೂ ಮಾಡ್ದಂಗೆ ಆಗುತ್ತೆ. ಇಲ್ಲಿ ನೋಡಿ, ನಾನು ಅಂಟ್ವಾಳಕಾಯಿ ಶೀಕಾಕಾಯಿ ಮತ್ತು ಕರಿಬೇವನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಈ ರೀತಿ ಶೀಕಾಕಾಯಿಯಿಂದ ಕಲರ್ ಕೂಡ ಬಿಡ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಅಂಟ್ವಾಳಕಾಯಿದೊಳಗಿರೋಂಥ ಬೀಜ ಕೂಡ ನಾವು ತೆಗೆದು ಸಪ್ರೇಟ್ ಮಾಡಬೇಕು. ಇಲ್ಲಿ ನೋಡಿರಿ, ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡೇನಿ. ಅದಾದ ನಂತರ ಇಲ್ಲಿ ಅಂಟ್ವಾಳಕಾಯಿ ಆಯಿತು, ಅದ್ರ ಜೊತೆಗೆ ಶೀಕಾಕಾಯಿ ಆಯಿತು, ಅದ್ರ ಜೊತೆಗೆ ನಾವು ಕರಿಬೇವು ಸೊಪ್ಪು ಏನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಆ ಮೂರೂ ಕೂಡ ಈಗ ನೆನೆಯೋದಕ್ಕಿಡೋಣ. ಇದನ್ನು ನಾವು 24 ಗಂಟೆವರೆಗೂ ಹಾಗೇ ಇಡಬೇಕು. ಫಸ್ಟಿಗೆ ಈ ಮೂರೂ ಕೂಡ ನಾವು ಇವಾಗ ನೆನೆಯೋದಕ್ಕೆ ಇಡೋಣ. ಇದಾದ ನಂತರ ಹರ್ಬಲ್ ಶಾಂಪೂದಲ್ಲಿ ಏನು ಯೂಸ್ ಮಾಡಿದರೆ ನಿಮಗೆ ವೈಟ್ ಹೇರ್ಸ್ ಮತ್ತು ಕೂದಲು ಉದುರೋದು ನಿಲ್ಲುತ್ತೆ ಮತ್ತು ಕೂದಲು ಉದ್ದ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ಏನು ಮಿಕ್ಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟಿಗೆ ಇಲ್ಲಿ ನೋಡಿ, ನಾನು 24 ಗಂಟೆ ಆಗಿದೆ. ಇದು ಚೆನ್ನಾಗಿ ಇವಾಗ ನೆನೆದಿದೆ ನೋಡಿರಿ, ಈ ರೀತಿ. ಸೊ ಈ ರೀತಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ನಾವು ಗ್ಯಾಸ್ ಮೇಲಿಟ್ಟು ಒಂದು ಕುದಿ ಕುಚ್ಚಬೇಕಾಗುತ್ತೆ. ಇಲ್ಲಿ ನಾನು ಯಾವ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ನೀವು ಮಾಡಬೇಕು ಫ್ರೆಂಡ್ಸ್. ಯಾಕಂತಂದರೆ ಸುಮಾರು ಜನ ಏನು ಹೇಳ್ತಾರೆ, ಶೀಕಾಕಾಯಿ ಪೌಡರ್ ಸಿಗುತ್ತೆ, ಡೈರೆಕ್ಟಾಗಿ ನಾವು ಮಿಕ್ಸ್ ಮಾಡಿ ಹಚ್ಕೋಬೋದಲ್ಲ ಅಂತ. ಇವಾಗ ಮಾರ್ಕೆಟಲ್ಲಿ ಸಿಗುವಂಥ ಪ್ರತಿಯೊಂದು ಏನೇ ಪದಾರ್ಥ ಏನೇ ಒಂದು ಪ್ರಾಡಕ್ಟ್ ತೊಗೊಂಡು ಬಂದರೂ ಮಿಕ್ಸ್ ಇದ್ದೇ ಇರುತ್ತೆ. ಇವಾಗ ಸಾಮಾನ್ಯವಾಗಿ ಶೀಕಾಕಾಯಿ ಏನು ತರ್ತೀವಲ್ಲ ಪೌಡರಲ್ಲಿ, ಈ ಒಂದು ಹುಣಸೆ ಹಣ್ಣಿನ ಬೀಜ ಇರುತ್ತಲ್ಲ ಅದ್ರ ಪೌಡ್ರ್ ಕೂಡ ಮಿಕ್ಸ್ ಮಾಡಿರ್ತಾರೆ. ಹೀಗಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ಶೀಕಾಕಾಯಿನೇ ತೊಗೊಂಡು ಬಂದು ನಂತರ ನೀವು ಈ ರೀತಿ ಶಾಂಪೂ ಮಾಡಿದರೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಇಲ್ಲಿ ನೋಡಿ, ಗ್ಯಾಸ್ ಮೇಲೆ ಇಟ್ಟು ನಾನಿವಾಗ ಒಂದು ಕುದಿನ ಇದಕ್ಕೆ ಕುದಿಸ್ತಾ ಇದ್ದೀನಿ. ತುಂಬ ಕಡಿಮೆ ಉರಿ ಇಟ್ಕೊಂಡು ನೀವು ಇದನ್ನು ಕುದಿಯೋದಕ್ಕೆ ಇಡಬೇಕಾಗುತ್ತೆ. ಇದನ್ನು ಒಂದು 2-3 ಬಾರಿ ಕುದಿ ಬರಬೇಕು, ಆ ರೀತಿ ನೀವು ಇದನ್ನು ಕುದಿಸ್ಬೇಕಾಗತ್ತೆ. ಟೈಮಿಂಗ್ ಹೇಳಿದರೆ ಒಂದು 5ರಿಂದ 10 ನಿಮಿಷ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಕುದಿಸಿ. ಅಂದರೆ ಇದರಲ್ಲಿ ಕಲರ್ ಬಿಟ್ಕೋತಾ ಇರುತ್ತೆ ನೋಡಿ, ಈ ರೀತಿ ಗೊತ್ತಾಗುತ್ತೆ ನಿಮಗೆ ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಕುದ್ದಿದೆ ಅಂತ ಹೇಳಿ. ಇದರಲ್ಲಿ ಶೀಕಾಕಾಯಿ ಅಂಟ್ವಾಳಕಾಯಿ ವಾಸನೆ ಕೂಡ ತುಂಬಾ ಬರ್ತಾ ಇರುತ್ತೆ. ಇವಾಗ ನೋಡಿರಿ, ಇದನ್ನು ನಾನು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಒಂದು 5ರಿಂದ 10 ನಿಮಿಷ ಆಗಿದೆ. ಇದು ಚೆನ್ನಾಗಿ ಕುದ್ದಿದೆ ಇವಾಗ. ಸೊ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡೋಣ. ಇದು ಚೆಂದಂಗೆ ತಣ್ಣಗೆ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ ಒಂದು ಈ ರೀತಿ ಬೌಲ್ ತೊಗೊಳ್ಳಿ, ಅಥವಾ ಮನೇಲಿ ಯಾವುದೇ ಒಂದು ಪಾತ್ರೆ ಇದ್ದರೂ ಅದನ್ನು ತೊಗೊಳ್ಳಿ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ರೀತಿ ಒಂದು ಕಾಟನ್ ಬಟ್ಟೆ ಇರುತ್ತೆ, ಕಾಟನ್ ಬಟ್ಟೆ ಮನೇಲಿ ಯಾವುದಾದ್ರೂ ತೊಗೊಳ್ರಿ. ಅದನ್ನು ತೊಗೊಂಡು ಅದ್ರ ಬಾಯಿಗೆ ನೀವು ಕಟ್ಟಬೇಕು ಈ ರೀತಿ. ಇದನ್ನು ಚೆನ್ನಾಗಿ ನೀವು ಟೈಟಾಗಿ ಕಟ್ಟಿದ ಮೇಲೆ ಇದ್ರ ಮೇಲೆ ನಾವು ಶಾಂಪೂ ಏನು ಮಾಡಿ ಇಟ್ಟಿದ್ವಲ್ಲ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ನಂತರ ನಾವು ಇದಕ್ಕೆ ಏನು ಸೇರಿಸ್ಬೇಕಂತ ಕೂಡ ನಾನು ಹೇಳ್ತೀನಿ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ವೈಟ್ ಹೇರ್ಸ್ ತುಂಬಾ ಆಗ್ತಾ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಮತ್ತು ಕೂದಲು ಉದ್ದ ಬರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಬಟ್ಟೆನ ಸ್ವಲ್ಪ ಚೆನ್ನಾಗಿ ಟೈಟಾಗಿ ಕಟ್ಟಿಟ್ಕೊಂಡು ನಂತರ ನಾವು ಶಾಂಪೂ ಏನು ಮಾಡಿದ್ವಿ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹೋಗಬೇಕು. ಈ ರೀತಿ ನಾವು ಮಾಡಿದರೆ ನಮ್ಮದು ಶಾಂಪೂ ಏನು ಮಾಡ್ತಾ ಇರ್ತೀವಿ ಅದು ತುಂಬಾ ಪ್ಯೂರ್ ಆಗಿರುತ್ತೆ ಮತ್ತು ತುಂಬ ಕ್ಲೀನಾಗಿರುತ್ತೆ. ಯಾಕಂತಂದರೆ ಮುಖ್ಯವಾಗಿ ಸುಮಾರು ಜನ ಏನು ಮಾಡ್ತಾರಂತಂದರೆ ಮಾರ್ಕೆಟಿಂದ ಈ ಒಂದು ಶೀಕಾಕಾಯಿ ಎಲ್ಲ ತೊಗೊಂಡು ಬಂದು ಯೂಸ್ ಮಾಡ್ತಾರೆ ನೋಡಿ. ಸೊ ಅವ್ರದ್ದು ಕೂದಲಲ್ಲೆಲ್ಲ ಹಾಗೇ ಉಳಿದಿರುತ್ತೆ. ಶೀಕಾಕಾಯಿ ಚೆನ್ನಾಗಿ ವಾಶ್ ಮಾಡಿದರೂ ಕೂಡ ಒಂದು 2-3 ಬಾರಿ ಕೂಡ ಅವರು ಕಂಟಿನ್ಯೂಸ್ ಚೆನ್ನಾಗಿ ತೊಳೆದ್ರೂ ಕೂಡ ಕೂದಲಲ್ಲಿ ಅಲ್ಲಿ ಸ್ವಲ್ಪ ಶೀಕಾಕಾಯಿ ಪೌಡ್ರ್ ಉಳಿದೇ ಇರುತ್ತೆ. ಸೊ ಅದೆಲ್ಲ ನಿಮಗೆ ಹಾಗಾಗಬಾರ್ದು ಅಂತಂದರೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟು, ಒಳ್ಳೆ ಕ್ಲೀನ್ ಹೇರ್ ಬೇಕು ಆಫ್ಟರ್ ವಾಶ್ ಅಂದರೆ
ನೀವು ಈ ರೀತಿ ಒಮ್ಮೆ ಶಾಂಪೂನ ತಯಾರು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಒಳ್ಳೆ ರಿಸಲ್ಟ್ಗೋಸ್ಕರ. ಇವಾಗ ಒಂದೂವರೆ ಲೀಟರು ಶಾಂಪೂ ನಿಮಗೆ 1.5 ತಿಂಗಳು 2 ತಿಂಗಳು ಆರಾಮಾಗಿ ನಡೆಯುತ್ತೆ. ಅಂದರೆ ನಾವು ವಾರಕ್ಕೆ 2ರಿಂದ 3 ಬಾರಿ ಮಾತ್ರ ಹೇರ್ ವಾಶ್ ಮಾಡ್ತೀವಲ್ಲ, ಸೊ ಇದರಿಂದ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಮತ್ತೊಂದು, ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಶಾಂಪೂ ಬಳಸೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಮನೆಯಲ್ಲೇ ನೀವು ಹರ್ಬಲ್ ಶಾಂಪೂನ ತಯಾರು ಮಾಡ್ಕೊಳ್ಳಿ. ಆ್ಯಂಡ್ ಕೊನೆಯದಾಗಿ ಈ ಒಂದು ಶಾಂಪೂದಲ್ಲಿ ನೀವೇನು ಮಾಡ್ಬೇಕು ಅಂತಂದರೆ ಆನಿಯನ್ ಅಂದರೆ ಉಳ್ಳಾಗಡ್ಡಿ ರಸವನ್ನು ಇದಕ್ಕೆ ಸೇರಿಸಿಬಿಟ್ಟು ಹೇರ್ ವಾಶ್ ಮಾಡುವಾಗ ನೀವು ಇದನ್ನು ಬಳಸಬೇಕಾಗತ್ತೆ. ಹಾಗೆಯೇ ಬಳಸೋಕ್ಕೆ ಹೋಗಬೇಡಿ. ಒಳ್ಳೆ ರಿಸಲ್ಟ್ಗೋಸ್ಕರ ಯಾರ್ಯಾರಿಗೆ ವೈಟ್ ಹೇರ್ಸ್ ಆಗ್ತಾಯಿದೆ, ಕೂದಲು ಉದುರ್ತಾ ಇದೆ ಅಂತಂದರೆ ಸೊ ಅವರು ಇದರಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ರಸವನ್ನು ಹಾಕಿ ಈ ಒಂದು ಶಾಂಪೂನ ಹೇರ್ ವಾಶ್ ಮಾಡೋದಕ್ಕೆ ಬಳಸ್ರಿ. ಇದು ನೋಡಿರಿ ಎಷ್ಟು ಚೆನ್ನಾಗಿ ಇವಾಗ ಒಂದು ಜಾಗ್ ಬರ್ತಾ ಇದೆ. ಇದರಲ್ಲಿ ನಿಮ್ಮ ಕೂದಲಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಅಥವಾ ಆಯಿಲಿ ಸ್ಕಿನ್ ಇದ್ದರೂ ಕೂಡ ನಿಮ್ಮದು ಹೇರ್ ಸ್ಕ್ಯಾಲ್ಪು, ಅದ್ರ ಜೊತೆಗೆ ನಿಮ್ಮ ಕೂದಲು ತುಂಬಾ ಎಣ್ಣೆ ಆಗಿರುತ್ತಪ್ಪ ಒಂದು ನೆಕ್ಸ್ಟ್ ವಾಶ್ವರೆಗೂ ಅಂತಂದರೂ ಕೂಡ ಈ ಒಂದು ಹರ್ಬಲ್ ಶಾಂಪೂನ ಯೂಸ್ ಮಾಡಿ. ಸೊ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಪಡ್ಕೋತೀರಾ. ಈ ಒಂದು ಶಾಂಪೂನ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ ಒಂದು ಎಂಟಿ ಬಾಟಲ್. ಮನೇಲಿ ಯಾವುದಾದ್ರೂ ಬಾಟಲ್ ಇರುತ್ತಲ್ಲ, ಸೊ ಆ ಬಾಟಲ್ ಯೂಸ್ ಮಾಡಿ ಟ್ರೈ ಮಾಡಿ. ಸ್ವಲ್ಪ ಕಾಜಿನ ಬಾಟಲ್ ಇದ್ದರೆ ಉತ್ತಮ, ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಬಾಟಲ್ ಕೂಡ ನೀವು ಇಲ್ಲಿ ಬಳಸ್ಬೋದು. ತುಂಬ ದಿನ ನೀವು ಇದನ್ನು ಸ್ಟೋರ್ ಮಾಡಬೇಡಿ. 1ರಿಂದ 1.5 ತಿಂಗಳವರೆಗೂ ಇದನ್ನು ನೀವು ಇಟ್ಟು ಯೂಸ್ ಮಾಡ್ಬೋದು ಆರಾಮವಾಗಿ. ಇನ್ನು ಒಳ್ಳೆ ರಿಸಲ್ಟ್ಗೋಸ್ಕರ ಈ ಒಂದು ಶಾಂಪೂನ ಹೇಗೆ ಯೂಸ್ ಮಾಡೋದು ಅಂತಂದರೆ, ಯಾವತ್ತು ನೀವು ಹೇರ್ ವಾಶ್ ಮಾಡ್ತಾ ಇರ್ತೀರಿ ನೋಡಿ, ಆವತ್ತು ನೀವು ಇದರಿಂದ ಸ್ವಲ್ಪ ಶಾಂಪೂನ ಎಷ್ಟು ಬೇಕೋ ಅಷ್ಟು ಶಾಂಪೂನ ತೆಗೆದುಬಿಟ್ಟು ಆ ಶಾಂಪೂದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಉಳ್ಳಾಗಡ್ಡಿ ರಸವನ್ನು ಸೇರಿಸಬೇಕಾಗುತ್ತೆ. ಉಳ್ಳಾಗಡ್ಡಿ ರಸ ಹೇಗೆ ತೆಗೆಯೋದಂದರೆ, ಗ್ರೈಂಡರ್ ಮಿಕ್ಸಿ ಜಾರಲ್ಲಿ ಒಂದು ಉಳ್ಳಾಗಡ್ಡಿನ ನೀವು ಕಟ್ ಮಾಡಿ ಹಾಕಿ ಸ್ವಲ್ಪ ನೀರು ಹಾಕಿದರೆ ಸಾಕು, ಅದು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಮಿಕ್ಸಿ ಜಾರಿಂದ. ಸೊ ಅದನ್ನು ತೆಗೆದುಬಿಟ್ಟು ಈ ಒಂದು ಶಾಂಪೂದಲ್ಲಿ ಮಿಕ್ಸ್ ಮಾಡಿ ಹಚ್ಚಿದರೆ ನಿಮಗೆ ವೈಟ್ ಹೇರ್ಸು ಮತ್ತು ಕೂದಲು ಉದುರೋದು ಈ ಒಂದು ಸಮಸ್ಯೆಯಿಂದ ನೀವು ಕಂಪ್ಲೀಟೇ ಪರಿಹಾರ ಪಡ್ಕೋಬೋದು. ಇವತ್ತಿನ ಈ ಒಂದು ಹರ್ಬಲ್ ಶಾಂಪೂ ನಿಮಗೆ ಹೇಗೆ ಅನ್ನಿಸ್ತು? ಮತ್ತೊಂದು, ನಾನು ಹೇಳಿರೋ ಥರನೇ ಈ ಒಂದು ಶಾಂಪೂನ ಯೂಸ್ ಮಾಡಿ ನೋಡಿ. ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಹೊಸದಾಗಿ ಯಾರಾದರೂ ಚಾನೆಲ್ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಇವತ್ತಿನ ಈ ವಿಡಿಯೋದು ನನಗೆ ನಿಮ್ಮ ಫೀಡ್ಬ್ಯಾಕ್ ಖಂಡಿತವಾಗ್ಲೂ ಬೇಕು. ನೀವು ಇದನ್ನು ಮಾಡಿ ಯೂಸ್ ಮಾಡಿ ನನಗೆ ನಿಮ್ಮ ಕಮೆಂಟನ್ನು ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.